ಜೈ ಶ್ರೀಮಾಕಾಲ್ ಜೈ ಶ್ರೀಮಾಕಾಲ್ ಏನಪ್ಪ ಪುಂಡ್ಲಿಕ ನನ್ನ ಮಗ ಆಗಿ ಅಪ್ಪಗೆ ಬೈತೆ ಆ ಮಗ ಆಗಿ ಅಪ್ಪಗೆ ಅದು ಅಂತೂ ಹುಚ್ಚ ಮಾದೆ ಅಂದ್ರು ಅದು ಅಂದ್ರು ಬೈದೆ ಬೈತದ ಸೋಷಿಯಲ್ ಮೀಡಿಯಾದಾಗ ಯಾವ ರೀತಿ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅವ್ನ ಹೆಂಡ್ರ ಬಾಜು ಅವ್ರ ಮಕ್ಕಳ ಬಾಜು ಕೂತು ಮಾತಾಡತ್ತೇಳ ರಂಡಿ ಮಗನ ಬುಸುಡಿ ಮಗನ ಅವ್ರ ಅದಾರ ಇವ್ರ ಅದಾರ ನೋಡಪ್ಪ ಯಾರೇ ಹೆಣ್ಮಕ್ಳ ಬಗ್ಗೆ ನಾ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ಪರಿಜ್ಞಾನ ಅವಂಗಿಲ್ಲ ಹೋಗ್ಬಿಡು ಆ ಚಿಲ್ಲರ್ ಬಗ್ಗೆ ನಾವು ಮಾತಾಡಂಗಿಲ್ಲ ಯಾಕಂದ್ರೆ ನಾವೇನ್ ತಿಳ್ಕೊಂಡ್ಬೇಕು ಅಂಜಾನ ಶಕ್ತಿ ಕುಮಾರ್ ಅಂಜಾನ ಅಂತೇಳಿ ಭಾಳ ಜನ ಹೇಳಿದ್ರು ನಮ್ಗೆ ಅದು ಚಿಲ್ಲರ್ ಅದ್ರಿ ಹೇಸಿಗೆ ಐತ್ರಿ ಅದಕ್ಕೆ ಯಾಕೆ ಕಲ್ಲು ಓದ್ ಮುತ್ತಿ ಉಗಿಸ್ಕೊತೀರಿ ಶಕ್ತಿ ಕುಮಾರ ಬಿಟ್ಟು ಬಿಡ್ರಿ ಅವನ ಬಗ್ಗೆ ಮಾತಾಡೋದಂದ್ರ ಅವನ ಬಗ್ಗೆ ನಾವು ಮಾತಾಡಂಗಿಲ್ಲ ಯಾಕಂದ್ರೆ ಚಿಲ್ಲರ್ ಬಗ್ಗೆ ನಾವು ಮಾತಾಡಂಗ ನಾವು ಸ್ವಲ್ಪ VIP ಒಳಗಿರೋರು ನಾವ್ ಯಾಕೆ ಚಿಲ್ಲರ್ ಬಗ್ಗೆ ಮಾತಾಡೋನು ಈ ಮಕ್ಕಳ ನೀ ಏನಂದಪ್ಪ ಬಕೀಟ ಬಕೀಟ ಬಕೆಟ್ ತಗೊಂಡು ಯಾವ ಬಕೆಟ್ ತಗೊಂಡು ಬಾತ್ರೂಮ್ ನನ್ನ ಬಕೆಟ್ ತಗೊಂಡೆ ನಾ ಬಾತ್ರೂಮ್ ನನ್ನ ಬಕೆಟ್ ಅಲ್ಲೋ ಹುಚ್ಚಿ ನಾ ಶೋರೂಮ್ದಾಗ ಇರೋ ಬಕೆಟ ಯಾವ ಬಕೆಟಪ್ಪ ಅಂತಂದ್ರ ನೀ ಏನ್ ತಿಳ್ಕೊಂಡಿ ರಾಜಕೀಯ ಒಳಗ ಬಕೆಟ್ ಇರಂಗಿಲ್ಲ ಪುಂಡ್ಲಿಕ್ ಮಹಾರಾಜ್ ಅರ್ಥ ಮಾಡ್ಕೋ ರಾಜಕೀಯ ಒಳಗೆ ನೋಡಿ ಬಸನಗೌಡರು BJP ಬಿಟ್ರು ಮತ್ತು ಪಕ್ಷೇತರ ಬಂದ್ರು ಆಮೇಲೆ ಮೊದಲು JDS ಹೋಗಿದ್ರು ಯಾಕ ಅವಾಗ ಕುಮಾರಸ್ವಾಮಿಗೆ ಅವರು ಬಕೆಟ್ ಹಿಡಿದು ಹೋದ್ರು ಆಮೇಲೆ ಯಡಿಯೂರಪ್ಪ ಬಕೆಟ್ ಹಿಡಿದು BJP ಹೋಗಿದ್ರು ಈಗ ಪಕ್ಷೇತರದಾಗ ಅದಾರ ಮತ್ತ ನಾಳೆ BJP ಹೋಗ್ತಾರ ಅದು ಬಕೆಟ್ ಅಲ್ಲ ರಾಜಕೀಯ ಒಳಗ ಆ ಕಡೆ ನಾವು ತಿರುಗಾಡ್ತೇವಲ್ಲ ಅದು ಬಕೆಟ್ ಅಲ್ಲ ತಿಳ್ಕೋ ಏನು ನಾ ಏನ್ ಹೇಳ್ತೀನಪ್ಪ ಪುಂಡ್ಲಿಕ್ ಮಹಾರಾಜ್ ನೀ ಏನಂದಿ ಬಸನಗೌಡ ಯತ್ನಾಳ್ ಅವರ ಪಾರ್ಟಿಗೆ ಹೋದಂದ್ರ ಇವ DCM ಅಕ್ಕನ ಹೌದು ಯತ್ನಾಳ್ ಸಾಹೇಬ್ರು JCB ಪಕ್ಷ ಕಟ್ಟಿದ್ರಂದ್ರ ಅವ್ರು ಮುಖ್ಯಮಂತ್ರಿ ಆದ್ರಂದ್ರ ನಾನು ಅವ್ರ ಪಕ್ಷದಾಗ ಒಬ್ಬ ಟಿಕೆಟ್ ಆಕಾಂಕ್ಷೆ ಇದೀನಿ ನಾನು ಅಕಸ್ಮಾತ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೋಡು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು JCB ಪಕ್ಷ ಕಟ್ಟಿದ್ರ ಮಾತ್ರ ನಾ JCB ಪಕ್ಷಕ್ಕೆ ಹೋಗ್ತೀನಿ ಅಂತ ಹೇಳಿ BJP ಒಳಗಿದ್ರೆ ಹೋಗಂಗಿಲ್ಲ ಯಾಕಂದ್ರ ನೋಡು ನಾ ಈಗಿರೋದು ಕಾಂಗ್ರೆಸ್ ಸಪೋರ್ಟ ನಾವು ವೈಯಕ್ತಿಕವಾಗಿ ಯಾವುದೂ ಮಾತಾಡಂಗಿಲ್ಲ ಯಾ ಕಾಂಗ್ರೆಸ್ BJP JDS ಪಕ್ಷದ ಬಗ್ಗೆ ನಾವು ಒಲವಿಲ್ಲ ನಾವು ಓಟ್ ಹಾಕೋದು ಒಂದು ಪಕ್ಷಕ್ಕೆ ಹಾಕೋದಿರ್ತದ ಹಾಕ್ತೀನಿ ಅದು ನನ್ನ ವೈಯಕ್ತಿಕ ನೋಡಪ್ಪ ನಾ ಏನ್ ಹೇಳ್ತೀನಿ ನಾ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು JCB ಬಂದ್ರಂದ್ರ ನಾನು JCB ಇಂದ ಟಿಕೆಟ್ ಆಕಾಂಕ್ಷೆ ಇದೀನಿ ಬಿಜಾಪುರ ಜಿಲ್ಲಾದಾಗ ಯಾವ ಒಂದು ಮತಕ್ಷೇತ್ರದಾಗ ಒಂದು ಕೊಟ್ರಂದ್ರ ನಾನಂತರೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗಿಂತ 50,000 ಲೀಡ್ಲೆ ಆರಿಸಿ ಬರ್ತೀನಿ ನೋಡ್ತೇನೆ 50,000 ಲೀಡ್ಲೆ ಆರಿಸಿ ಬಂದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ 116 ಸೀಟ್ ಬಂದು ಅಂದ್ರ ಅವ್ರು ಮುಖ್ಯಮಂತ್ರಿ ಹಾಕಾರ ನಾ ಉಪಮುಖ್ಯಮಂತ್ರಿ ಹಾಕಿನಿ ಇಲ್ಲಿಕಂದ್ರ ನಾ ಗೃಹ ಸಚಿವ ಹಾಕಿನಿ ಹಿಂದ ಮುಂದ್ ಗಾಡಿ ರೊಯ್ ಮುಂದ್ ಸೈರಾನ್ಗಳು ಹಿಂದ 4 ಬೌಡಿಗಾರ್ಡ್ಗಳು ಮುಂದ ಪೊಲೀಸರ ಜೀಪ ನಡು ನನ್ನ ಜೀಪ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕೂತು ಏನು ನೀ ಮಾದ್ಯಾ ಮತ್ತೆ ಈ ಪುಂಡ್ಲಿಕ್ ಮಹಾರಾಜ್ ಇಬ್ರು ಅಪ್ಪ ಮಕ್ಕಳಿದ್ರಲ್ಲಿ ನನ್ನ 2 ಮಕ್ಕಳು ಮೊದಲು ನಿಮ್ಮ ಮನೆಗೆ JCB ಹಚ್ತೀನಿ ನಾ ಹಚ್ಚೋದಂತ ನಿಮ್ಮ ಮನೆಗೆ ಆ ಮಾದ್ಯಂದ ಮಗದ ಪೈಕಾನಿ ಸಹಿತ ಉಳಿಸಂಗಿಲ್ಲ ಪೂರಾ ಕೆಡವಿ ಬಿಡ್ತೀನಿ ಒಂದು ಅದಕ್ಕೆ ನಾನು ಹೇಳ್ತೀನಪ್ಪ ನಾ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ JCB ಪಕ್ಷದಿಂದ ಆರಿಸಿ ಬಂದೆ ಅಂದ್ರ ನಾನು ಉಪಮುಖ್ಯಮಂತ್ರಿ ಹಾಕಿನಿ ಇಲ್ಲ ಗೃಹ ಮಂತ್ರಿ ಹಾಕಿನಿ ಈಗೇನಾದ ಆಟೋಗ್ರಾಫ್ ತಗೋತಿರ್ತವೋ ಮುಂದೆ ನಿನಗೆ ಈಸಿಯಾಗಿ ಸಿಗಂಗಿಲ್ಲ ಪುಂಡ್ಲಿಕ್ ಮಹಾರಾಜ ಯಾಕಂದ್ರೆ ಯತ್ನಾಳ್ ಸಾಹೇಬ್ರಿಗೆ ನಮ್ದು ಮಾತುಕತೆ ಆಗ್ಯದ ಈಗ ಯತ್ನಾಳ್ ಸಾಹೇಬ್ರ ಅಂದಾರ ರಾಜಕೀಯ ಒಳಗೆ ನೋಡಪ್ಪ ಶಕ್ತಿ ಕುಮಾರ ಇವೆಲ್ಲ ನಡಿವೆ ಅವರು ನಮಗ್ ಬೈದು ನಾವು ಅವ್ರಿಗೆ ಬೈದು ಇವೆಲ್ಲ ತಲೆ ಕೆಡಿಸ್ಕೋಬೇಡ ಮುಂದೆ ನಿನಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ನನಗೆ ಫೋನ್ ಮಾಡಿ ಹೇಳ್ಯಾರ ನೀನ್ ಮುಂದೆ ನಿನಗೆ ಟಿಕೆಟ್ ಕೊಡ್ತೀನಿ ಬಿಜಾಪುರದಾಗ ಒಟ್ಟು 4 ಮತಕ್ಷೇತ್ರದ ನೀವು ಮುಂದೆ MLA ಕ್ಯಾಂಡಿಡೇಟ್ ನೀನೇ ಇದೀಯಪ್ಪ ಅಂತ ಹೇಳ್ಯಾರ ಅದಕ್ಕೆ ನಾ ಏನ್ ಹೇಳ್ತೀನಿ ಈ ಚಿಲ್ಲರ್ ಮಂದಿಗೆ ನಾನು ಯಾವ್ದು ಉತ್ತರ ಕೊಡಂಗಿಲ್ಲ ಅವ್ರು ಬೇಕಾದಂಗೆ ಹೊಯ್ಕೊಳ್ಳಿ ಏನ್ ಬೇಕಾದ್ ಮಾಡಲಕ್ಕ ಬ್ಯಾರೆದವ್ರ ಬಗ್ಗೆ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಅವ್ರ ಕುಟುಂಬದ ಬಗ್ಗೆ ಮಾತಾಡೋರು ಬೇರೆದವ್ರು ಇರ್ತಾರ ಯಾಕಂದ್ರೆ ನಾ ಅವನ್ಗತ್ಲೆ ನಾನು ಹಲ್ಕಟ್ ಬೈದಂದ್ರ ಅವನಿಗೆ ನನಗೇನು ಫರಕ್ ಇರಂಗಿಲ್ಲ ಅದಕ್ಕ ನೋಡ್ರಿ ಕಟ್ಟಿಕಲ್ ಯಾವತ್ತು ಕಟ್ಟಿಗೆ ಇರ್ತದ ಇವೆಲ್ಲ ಚಿಲ್ಲರ್ ಕಲ್ಲುಗಳು ಎಲ್ಲಿ ಹಳದಾಗ ತಿರ್ಗ ಹರಿಯೋ ಕಲ್ಲುಗಳು ಅವಕ್ಕೆ ಉತ್ತರ ಕೊಡಂಗಿಲ್ಲ ಪುಂಡ್ಲಿಕ್ ಮಹಾರಾಜ ನೀ ಹೇಳ್ದಿಲ್ಲ ನೀ ಶಕ್ತಿ ಕುಮಾರ್ ಗ್ರಾಮ ಪಂಚಾಯತಿಗೆ ಆರಿಸಿ ಬರಂಗಿಲ್ಲ ಅಂತೇಳಿ ನೋಡಪ್ಪ ಗ್ರಾಮ ಪಂಚಾಯತಿ ಫಸ್ಟ್ ಟೈಮ್ ನಿಂತ ನಾ ಬರೀ 2 ಓಟ್ಲೆ ಬಿದ್ದೆ ಯಾಕೆ ಕೇಳು ಫಸ್ಟ್ ಟೈಮ್ ರಾಜಕೀಯ ಇತ್ತು ಈಗ ನಾ ಬೆಳೆದೀನಿ ಈಗ ಇಡೀ ಕರ್ನಾಟಕದ ಫ್ಯಾನ್ಸ್ ಫಾಲೋವರ್ಸ್ ಅದಾರ ಅವಾಗ ನನಗೆ ಯಾರು ಇದ್ದಿರಲ್ಲ ಈಗ ನಾ ಆರಿಸಿ ಬಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗಿಂತ 50,000 ಲೀಡ್ಲೆ ಆರಿಸಿ ಬರ್ತೀನಿ ಅದು JCB ಪಕ್ಷದಿಂದ ಆರಿಸಿ ಬರ್ತೀನಿ ನಾ ಏನಂತೀನಿ ಈಗ ಬಕೀಟ ಇಡಂಗಿಲ್ಲ ಏನಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪಕ್ಷದಾಗ ಅಭ್ಯರ್ಥಿ ಇದೀನಿ ನಾನು ಕೂಡ ಅವರು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ JCB ಪಕ್ಷದ ಅಧ್ಯಕ್ಷರದಾರ ರಾಜ್ಯಾಧ್ಯಕ್ಷರದಾರ ಸಂಸ್ಥಾಪಕ ಅಧ್ಯಕ್ಷರದಾರ ಅಂದ್ರೆ ಪಕ್ಷದ್ದು ನಾನು ಅವ್ರಿಗೆ ಫಾಲೋವರ್ಸ್ ಇದೀನಿ ನಾನು ಅವ್ರ ಅಭಿಮಾನಿ ಇದೀನಿ ಈಗ ಮಂತ್ರು ಆರಿಸಿ ಬರೋದಂತ್ರು ಗ್ಯಾರಂಟಿ ಪುಂಡ್ಲಿಕ್ ಮಹಾರಾಜ ನೀ ಏನ್ರಿ ಜಾಸ್ತಿ ಏನ್ರಿ ಮಾತಾಡೋದಂದ್ರ ನಿನ್ನ ಮನೆಗೆ ನಾ ಆರಿಸಿ ಬಂದಿದ್ದ JCB ಹಚ್ಚೋದಂತ್ರು ಗ್ಯಾರಂಟಿ ಇನ್ನ ಮೇಲೆ ಏನ್ರಿ ಉತ್ತರ ಕೊಡ್ಬೇಕಾದ್ರೆ ಹುಷಾರಾಗಿ ಉತ್ತರ ಕೊಡು ಪುಂಡ್ಲಿಕ್ ಮಹಾರಾಜ ಹುಷಾರಾಗಿ ಉತ್ತರ ಕೊಡು ಎಲ್ರಿ ನೀ ಯಾಕಡೆ ಉತ್ತರ ಕೊಟ್ಟಿ ಮತ್ತೆ ನಿನಗೆ ಬೇರೆ ಉತ್ತರ ಕೊಡ್ತೀನಿ ಹುಷಾರಾಗಿರೋ ಮತ್ ಮುಂದಿನ ಸುದ್ದಿಯೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಶೇಣ್ರಿ ಎಲ್ಲ ಶಾಣೆ ಮಂದಿಗೆ